ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 139ನೇ ದಿನದ ವ್ಲಾಗು. ಇದು ಶನಿವಾರದ ಬೆಳಗ್ಗೆ ಅಂದರೆ ಶುಕ್ರವಾರದ ವ್ಲಾಗಲ್ಲಿ ನಾನು ಹೇಳಿದ್ದೀನಿ. ಸೊ ನೈಟೇ ನೆನೆಸಿಟ್ಟಿದ್ದೆ ಎಲ್ಲನೂ. ಇದು ಶನಿವಾರದ ಬೆಳಗ್ಗೆ 3 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಬಟ್ಟೆನೂ ನೆನೆಸಿ ಒಗ್ಯಾಣ ಅಂತ ಹೇಳ್ಬಿಟ್ಟು ಒಗಿತಾ ಇದ್ದೆ. ಸೊ ಬೇಗ ಬೇಗ ಹೋಟ್ಲ್ ಕೆಲಸನೂ ಮಾಡೋಣ, ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡೋಣ ಅಂದ್ಕೊಳ್ಳೋಷ್ಟ್ರೊಳಗಾಗಿ ಯಜಮಾನ್ರು ನನ್ನ ಕೈಯಲ್ಲಿ ಆಗಲ್ಲ, ನನಗೆ ವಿಪರೀತ ಕಾಲು ನೋವು ಬೆನ್ನು ನೋವು ಸ್ಟಾರ್ಟ್ ಆಗಿದೆ, ಹೋಟ್ಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಬಟ್ಟೆ 7 ಗಂಟೆ ಆಗೋಯ್ತು ನಾನು ಬಟ್ಟೆ ಒಗೆದು ಜಾಲಿಸಿ ಒಣಗಾಕಿ ಮತ್ತೆ ನಾನು ಸ್ನಾನ ಮಾಡಿಕೊಂಡು ಅಂಗಡಿಗೆ ಹೋಗೋಷ್ಟ್ರೊಳಗಾಗಿ 7 ಗಂಟೆ ಆಯಿತು. ಸೊ 7 ಗಂಟೆ ಅನ್ನೋದಕ್ಕಿಂತ ಹತ್ರ 8 ಗಂಟೆನೇ ಆಗೋಯಿತು. 8 ಗಂಟೆಗೆ ನಾನು ಸ್ನಾನ ಮಾಡ್ಕೊಂಡು ಹೋಗಿ ಅಲ್ಲಿ ದೇವರಿಗೆ ದೀಪ ಹಚ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ಕೂತ್ಕೋತೀನಿ. ಸಿಕ್ಕಾಪಟ್ಟೆ ಬೆನ್ನು ಸ್ಟಾರ್ಟ್ ಆಯಿತು ನನಗೆ. ಯಾಕೆ ಅಂದರೆ ಕೆಲಸ ವಿಪರೀತನೇ ಆಗೋಯಿತು. ಇದು ಮಾಡು, ಹೋಟ್ಲ್ ಕೆಲಸನೂ ಮಾಡು, ಮನೆ ಕೆಲಸನೂ ಮಾಡು ಆ್ಯಂಡ್ ಆಗಲಿಲ್ಲ ನನಗೆ. ಅಷ್ಟು ಸಿಕ್ಕಾಪಟ್ಟೆ ಬೆನ್ನು ನೋವ್ತಾ ಇತ್ತು. ಇನ್ನು ವಿಧಿ ಇಲ್ಲ, ಮಾಡಲೇಬೇಕು. ಜಾಸ್ತಿ ಬಟ್ಟೆ ಇತ್ತು. ಎಷ್ಟು ಬಟ್ಟೆ ಇತ್ತು ಅಂದರೆ 4 ಕಂಬಿ ಬಟ್ಟೆ ಫುಲ್ಲಾಗಿ ತುಂಬಿತ್ತು, ಅಷ್ಟು ಕೆಲಸ ಇತ್ತು. ಇಲ್ಲ ಸ್ವಲ್ಪನೇ ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ಒಗೆದಿದ್ದನ್ನ ಜಾಲಿಸಿ ಹಾಕೋದು, ಹಾಗೆ ಒಣಗಾಕ್ಬಿಟ್ಟು ಬರೋದು ಎಲ್ಲನೂ ಮಾಡ್ಕೊತಾ ಇದ್ದೆ. ಆಲ್ಮೋಸ್ಟ್ ಜನ ಕೂಡ ಓಡಾಡೋದಕ್ಕೆ ಸ್ಟಾರ್ಟ್ ಆಗಿದ್ರು ಒಬ್ಬೊಬ್ಬರೇ. ಏನು ಅಂಥ ಭಯ ಏನು ಆಗಲ್ಲ ನನಗೆ. ಬಟ್ ಏನಾದರೂ ಸಡನ್ನಾಗಿ ಬಂದಂಗೆ ಆಗೋದು, ಇಲ್ಲ ಇನ್ನೆರಳು ಬೀಳೋದು ಆದಾಗ ಸ್ವಲ್ಪ ಗಾಬರಿ ಆದಂಗೆ ಆಗುತ್ತೆ. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ನನಗೆ ಸ್ವಲ್ಪ ಅದೇ ಹೇಳಿದ್ನಲ್ಲ, ಹೋಟ್ಲ್ ಹತ್ರಕ್ಕೆ ಹೋಗಬೇಕು, ಟೀ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೆ. ಸೊ ಭಾನುವಾರದ ನೈಟ್ ಸಂಜೆ ಒಗೆದಿದ್ದು ಬಟ್ಟೆ. ಇದು ಶನಿವಾರ, ಇನ್ನೊಂದು ದಿನ ಬಿದ್ದರೆ ಕರೆಕ್ಟಾಗಿ 8 ದಿನ ಆಗಿರೋದು ಬಟ್ಟೆ ಒಗೆದು. ಸೊ ಹಬ್ಬದ ಬಟ್ಟೆಗಳು ಬೇರೆ ಇರೋದ್ರಿಂದ ನನ್ನದೇ 2-3 ಜೊತೆ ಇದೆ. ಇನ್ನು ಮಗಳದು ಎಲ್ಲರದೂ ಬಟ್ಟೆ ಕೂಡ ಜಾಸ್ತಿ ಇತ್ತು. ಸೊ ಹಾಗಾಗಿ ಹೋಗಿತಾ ಇದ್ದೀನಿ. ದುಡ್ಡಿನ ಕಾಲ ನಡೀತಾ ಇದೆ. ಮನೆಗೆ ನೆಂಟರು ಮನೆ ನೋಡಿ ಬರುತ್ತಾರೆ ಹೊರತು ಮನಸ್ಸು ನೋಡಿ ಅಲ್ಲ. ಸೊ ಎಷ್ಟು ಒಳ್ಳೆ ಅರ್ಥ ಅಲ್ವಾ. ಈಗ ನಾವೇನಾದರೂ ಸೀಟ್ ಮನೆಯಲ್ಲಿದ್ದೀವಿ, ಇಲ್ಲ ಬಾಡಿಗೆ ಮನೆಯಲ್ಲಿದ್ದೀವಿ, ಇನ್ನೇನು ಇಲ್ಲದೇ ಇದ್ದೀವಿ ಅಂತ ಅಂದಾಗ ಜನ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಅದೇನೇ ಮನಸ್ಸಂತೂ ನೋಡೋದಿಲ್ಲ. ಅವ್ರಿಗೆ ಎಷ್ಟು ಒಳ್ಳೆಯ ಮನಸ್ಸು, ಅವ್ರು ಹೇಗಿದ್ದಾರೆ, ಅವರು ಬದುಕ್ತಾ ಇರೋ ರೀತಿ ಯಾವುದು ಅಂತ ಯಾರೂ ನೋಡೋದಿಲ್ಲ. ಬಟ್ ಅವರು ಬರೀ ಯೋಚನೆ ಮಾಡೋದೇನೆಂದರೆ ಅವ್ರ ಹತ್ರ ದುಡ್ಡಿದೆಯಾ, ಕಾರ್ ಇದೆಯಾ, ಮನೆ ಹೇಗಿದೆ, ಮನೆಯಲ್ಲಿ ಯಾವ ರೀತಿ ಮನೆ ಕಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇನ್ನು ನಾನು ಬಂದು ಶುಕ್ರವಾರ ಏನೂ ಕ್ಲೀನ್ ಮಾಡಿರಲಿಲ್ಲ, ಎಲ್ಲ ಹಂಗೆ ಬಿಟ್ಬಿಟ್ಟು ಹೋಗಿದ್ರಿಂದ ಅಲ್ಲಿಂದ ಬಂದು ಫಸ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಗ್ಯಾಸ್ ಕ್ಲೀನ್ ಮಾಡಿದ್ದಾದಮೇಲೆ ಮತ್ತೆ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಎಲ್ಲ ಒಂದೊಂದೇ ಅಡುಗೆ ಹೋಗಿದ ತಕ್ಷಣ ಕ್ಲೀನ್ ಆಗಿಬಿಡ್ಬೇಕು. ಸೊ ಯಾವಾಗಲೂ ನೈಟ್ ನಾನು ಕ್ಲೀನ್ ಮಾಡ್ತಾಯಿದ್ದೆ. ಸೊ ನನಗೂ ಕೂಡ ಇದ್ರ ಬಗ್ಗೆ ಗೊತ್ತಿತ್ತು. ಬಟ್ ಆದರೆ ಕೂಡ ನಾನು ನೆಗ್ಲೆಕ್ಟ್ ಮಾಡಿದೆ, ಓಕೆ ಪರವಾಗಿಲ್ಲ ಅಂತ. ಏನಪ್ಪ ಅಂದರೆ ನಾನು ಮನೆಗೆ ಬರಬೇಕಾದ್ರೆ ಅಂಗಡಿನ ನೀಟಾಗಿ ಒರೆಸ್ಬಿಟ್ಟು ಬರ್ತಾಯಿದ್ದರಿಂದ ಒಬ್ಬರು ಹೇಳಿದ್ರು ನನಗೆ, ನೀನು ಹೇಗೆ ಒರೆಸ್ತೀಯೋ ಹಾಗೆ ಒರೆಸ್ದಂಗೆ ಆಗೋಗುತ್ತೆ, ಒರೆಸ್ಬೇಡ ಅಂತ. ಬಟ್ ಅದು ಒಳ್ಳೆಯದಲ್ಲೇ. ಸೊ ನನಗೆ ಸ್ವಲ್ಪ ಇದಿತ್ತು. ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕಾಗಿತ್ತು. ಏನು ಅಡುಗೆ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಚಿಕ್ಕಮ್ಮ ಬಂದು ನನಗೆ ಟೈಮ್ ಇಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹುಳಿ ಸಾಂಬಾರಿಗೆ ಇಟ್ಟಿದ್ದೆ. ಹುಳಿ ಸಾಂಬಾರಿಗೆ ಕುಕ್ಕರಲ್ಲಿ ಹಸಿ ಅಲಸಂದಿ ಹಾಕಿ ಉಪ್ಪು ಹಾಕಿ ಬೇಯಿಸಾಕಿಟ್ಬಿಟ್ಟೆ, ಆಲೂಗಡ್ಡೆ ಹಾಕಿ. ಇನ್ನು ಮಿಕ್ಸಿಗೆ ಸುಟ್ಟ ಈರುಳ್ಳಿ, ಸುಟ್ಟ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಸಿದು ಮತ್ತು ಸುಟ್ಟಿರೋದು ಎರಡನ್ನೂ ಹಾಕಿ ಟೊಮೆಟೊ ಬೇಯಿಸ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಕಾಳು ಸ್ವಲ್ಪ ಹಾಕಿ ಆಮೇಲೆ ಮಿಕ್ಸಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಚಕ್ಕೆ, ಲವಂಗ, ಒಂಚೂರು ಕೊಬ್ಬರಿ, ಹಾಗೆಯೇ ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ಒಗ್ಗರಣೆ ಕೊಟ್ಟರೆ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಡಿಫ್ರೆಂಟ್ ಟೇಸ್ಟು. ಆ್ಯಂಡ್ ಒಂದು ಮದುವೆ ಮನೆಗಳಲ್ಲಿ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ದೊಡ್ಡ ಫಂಕ್ಷನ್ಗಳಲ್ಲಿ
ಮಾಡ್ತಾರಲ್ವ ಆ ರೀತಿ ಇರುತ್ತೆ ಸಾಂಬಾರು, ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ಮುದ್ದೆಗಿಟ್ಟಿದ್ದೆ, ಮುದ್ದೆ ಮಾಡಿಬಿಟ್ಟು ಆಲ್ರೆಡಿ ಟೈಮ್ ಆಗ್ತಾಯಿದೆ ಅಮ್ಮಂಗೆ ಊಟ ಕೊಡೋದಕ್ಕೆ ಅಂತ. ನಾನು ಬಂದು ಸ್ಟಾರ್ಟ್ ಮಾಡಿದ್ದೇನೆ 1:45ಗೆ. ಈ ರೊಟೀನ್ ಕೂಡ ಇಷ್ಟಿಗೆ ನಾನು ಮುಗಿಸ್ತೀನಿ, ಯಾಕಂದರೆ ತುಂಬ ಲಾಂಗ್ ವೀಡಿಯೋಸ್ ಆಯಿತು, ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಮತ್ತೆ ನಾಳೆ ಕಂಟಿನ್ಯೂ ಆಗಿ ವೀಡಿಯೋಸ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಡೈಲಿ ರೊಟೀನ್, ಡೈಲಿ ವ್ಲಾಗ್, ಹಾಗೆ ನನ್ನ ಕೆಲವೊಂದು ಇದನ್ನು ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಸೊ ನಾರ್ಮಲ್ ಸಾಂಬಾರ್ಗೆ ಆಲ್ರೆಡಿ ನಾನು ಏನೇನೆಲ್ಲ ಹಾಕಬೇಕು, ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಕೊಟ್ಟಿದ್ದೀನಿ. ಸೊ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಎಲ್ಲದನ್ನು ಅಡುಗೆ ಮಾಡೋದನ್ನ ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಹಾಗೆ ಏನೇನು ಹಾಕ್ತೀನಿ ಅಂತ. ಸೊ ಈ ವಿಡಿಯೋಗೆ ಕೂಡ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲ ಇನ್ನೊಂದು ಸತಿ ನೀವು ಸಪ್ರೇಟಾಗಿ ಇದನ್ನೇ ತೋರಿಸಿ ಅಂದರೆ ಖಂಡಿತವಾಗ್ಲೂ ನಾನು ಇದೇ ಸಾಂಬಾರನ್ನ ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೇ ನನ್ನ ರೊಟೀನ್, ಹಾಗೆ ನನ್ನ ಕೆಲಸಗಳು. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವೀಡಿಯೋಸ್ನ ನೋಡಿ.